ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ, ನಿಮ್ಮನ್ನು ಅವರು ಮಿಸ್ ಮಾಡ್ಕೊಳ್ತಾರ. ಸೊ ಈ ಒಂದು ಟಾಪಿಕ್ ಮೇಲೆ ನಾನು ಟ್ಯಾರೋ ರೀಡಿಂಗ್ ಮಾಡ್ತಾಯಿದ್ದೀನಿ. ಹಾಗೆ ಯಾರಿಗೆಲ್ಲ ಮನಿ ರೇಖಿ ಕೋರ್ಸ್ ಕಲ್ತ್ಕೊಳ್ಬೇಕು ಅಂತ ಇದೆ, ಸೊ ಯು ಕ್ಯಾನ್ ಡೆಫಿನೆಟ್ಲಿ ಲರ್ನ್. ಸೊ ಯಾಕೆ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ಹೇಳಿದ್ದೀನಿ. ಬಿಕಾಸ್ ನೀವು ತುಂಬ ಮನಿನ ಅರ್ನ್ ಮಾಡ್ತಾ ಇರ್ತೀರ ಕೆಲವರು, ಬಟ್ ಅದು ನಿಮ್ಮ ಕೈಯಲ್ಲಿ ಇರ್ತಾ ಇರಲ್ಲ. ಇಲ್ಲಾಂದರೆ ಇನ್ನು ಕೆಲವ್ರಿಗೆ ಮನಿ ಸ್ಟಕ್ ಆಗಿರುತ್ತೆ. ಹಾಗೆ ಒಂದು ಇವಿಲ್ ಐಸ್ ಅಂತ ಹೇಳ್ತೀವಲ್ವ. ಸೊ ನೀವೇನಾದರೂ ಖರ್ಚು ಮಾಡಿದಾಗ ನಿಮ್ಮ ಜೊತೆಗಿರೋರಿಗೆ ಅಥವಾ ನಿಮ್ಮ ರಿಲೇಟಿವ್ಸ್ ಈ ರೀತಿ ಒಂದು ದೃಷ್ಟಿ ಆಗ್ತಾನೆ ಇರುತ್ತೆ, ಏನು ಇವರು ಹೀಗೆ ಖರ್ಚು ಮಾಡ್ತಾರೆ. ಸೊ ಇದರೆಲ್ಲದರಿಂದ ನೀವು ಹೊರಗೆ ಬರಬೇಕು. ಮನಿನ ನೀವು ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡಬೇಕು. ಬಿಕಾಸ್ ಯೂನಿವರ್ಸಲ್ಲಿ ತುಂಬ ಮನಿ ಇದೆ, ಇಲ್ಲ ಅಂತ ನಾವು ಅಂದ್ಕೊಳ್ಳೇಬಾರ್ದು. ಸೊ ಎಲ್ಲಿಂದನಾದರೂ ನಮಗೆ ಬಂದೇ ಬರುತ್ತೆ. ಓಕೆನಾ? ಸೊ ಯಾರಿಗೆಲ್ಲ ಮನಿ ರೇಖಿ ಕೋರ್ಸ್ ಕಲ್ತ್ಕೊಳ್ಬೇಕು, ಸೊ ಯು ಕ್ಯಾನ್ ಡೆಫಿನೆಟ್ಲಿ ಲರ್ನ್. ಆ್ಯಂಡ್ ಯಾರೆಲ್ಲ ವೆಬಿನಾರ್ ನಾಳೆ ಮಾಡ್ತಾರೋ ವೆಬಿನಾರ್, ಸೊ ನಿಮ್ಮ ಎಕ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡೋಕ್ಕೆ ಅಥವಾ ನಿಮ್ಮ ಸ್ಪೆಸಿಫಿಕ್ ಪಾರ್ಟ್ನರ್ನ ನಿಮ್ಮ ಲೈಫ್ಗೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ಯಾರೆಲ್ಲ ಜಾಯ್ನ್ ಆಗಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಸೊ ನಾಳೆ 12 PM ವರೆಗೂ ಟೈಮ್ ಇದೆ. ಸೊ ಆದಷ್ಟು ಬೇಗ ಜಾಯ್ನ್ ಆಗಬಹುದು ನೀವು, ಇಫ್ ಇನ್ ಕೇಸ್ ಯಾರಿಗಾದರೂ ಜಾಯ್ನ್ ಆಗಬೇಕು ಅಂತ ಇದ್ದರೆ. ರಿಲೇಷನ್ಶಿಪ್ ಹೀಲಿಂಗ್ ಯಾರಿಗೆಲ್ಲ ಬೇಕು, ಹೀಲಿಂಗ್ ಬಂದು ನಿಮ್ಮಲ್ಲಿ ಇರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆ್ಯಂಡ್ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ. ಹಾಗೆ ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಸೊ ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್. ಆದಷ್ಟು ವಾಟ್ಸಪ್ ಮೆಸೇಜ್ ಮಾಡಿ, ನಿಮಗೆ ಡೀಟೇಲ್ಸ್ ಅಲ್ಲಿ ಸಿಗುತ್ತೆ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಹಾಗೆ ಬ್ರೇಸ್ಲೆಟ್ಸ್ ಎಲ್ಲ ಯಾರಿಗೆ ಬೇಕಿದೆ ನೀವು ಬೈ ಮಾಡ್ಬೋದು. ಇದು ರೇಖಿ ಹೀಲಿಂಗಿಂದ ಎನರ್ಜೈಸ್ಡ್ ಆಗಿರುತ್ತೆ. ನಾರ್ಮಲ್ ಬ್ರೇಸ್ಲೆಟ್ಸ್ ಎಲ್ಲ ಇದು ಎನರ್ಜೈಸ್ಡ್ ಬ್ರೇಸ್ಲೆಟ್ಸ್ ಇರುತ್ತೆ. ಸೊ ಸ್ವಲ್ಪ ಕಾಸ್ಟ್ ಸಹ ನಿಮಗೆ ಜಾಸ್ತಿ ಅಂತ ಅನ್ನಿಸ್ಬೋದು. ಯಾರಿಗೆಲ್ಲ ಬೇಕಿದೆ, ಸೊ ಯು ಕ್ಯಾನ್ ಡೆಫಿನೆಟ್ಲಿ ಪರ್ಚೇಸ್. ಸೊ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ. ಈ ವಿಡಿಯೋ ಯಾವಾಗ ಬೇಕಾದರೂ ನೋಡ್ಬೋದು ನೀವು. ಲೇಟ್ ನೈಟ್ ಥಾಟ್ಸ್ ಅಂತ ಅಂದಾಗ ನೈಟ್ ಮಾತ್ರ ಈ ವಿಡಿಯೋ ನೋಡಬೇಕು ಅಂತ ಇಲ್ಲ. ಸೊ ನಿಮಗೆ ಸ್ಕ್ರೀನ್ ಮೇಲೆ ಯಾವಾಗ ಕಾಣಿಸುತ್ತೆ ಆಗ ನಿಮಗೆ ಇದು ರೆಸೊನೇಟ್ ಆಗುವಂಥದ್ದು. ಸೊ ಇಲ್ಲಿ ತುಂಬ ಜನದ ಎನರ್ಜೀಸ್ ಇರುತ್ತೆ, ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆ, ಇನಫ್. ಸೊ ತುಂಬ ನನಗೆ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. ಓಕೆ, ತುಂಬ ಜನ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇದ್ದೀರಾ, ಹಾಗೆ ಟ್ವಿನ್ ಫ್ಲೇಮ್ ಕನೆಕ್ಷನ್ನಲ್ಲಿ ಇದ್ದೀರಾ. ಇನ್ನು 3 ಮಂತ್ಸಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಒಂದು ಸೆಲೆಬ್ರೇಷನ್ ಒಂದು ನಡೆಯುತ್ತೆ. ಮೀಟ್ ಆಗ್ಬೋದು, ಗೆಟ್ ಟುಗೆದರ್ ಇರ್ಬೋದು ನಿಮ್ಮ ಲೈಫ್ನಲ್ಲಿ. ಹಾಗೆ ಲೇಟ್ ನೈಟ್ ಥಾಟ್ಸ್ ಏನು ಅಂತ ಅಂದರೆ, ಇವ್ರಿಗೆ ಸ್ವಲ್ಪ ಫೈನಾನ್ಷಿಯಲಿ ಇವ್ರಿಗೆ ಪ್ರಾಬ್ಲಮ್ಸ್ ಇರೋದ್ರಿಂದ ಅದ್ರ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ ಲೇಟ್ ನೈಟ್ ಥಾಟ್ಸಲ್ಲಿ. ಆ್ಯಂಡ್ ನಿಮ್ಮ ಬಗ್ಗೆನೂ ಸಹ ಯೋಚನೆ ಮಾಡ್ತಾರೆ. ಬಿಕಾಸ್ ನಿಮ್ಮ ಜೊತೆ ಇದ್ದಾಗ ನಿಮ್ಮ ಪಾರ್ಟ್ನರ್ಗೆ ಒಂದು ಫುಲ್ಫಿಲ್ಮೆಂಟ್ ಅಂತ ಫೀಲ್ ಆಗುತ್ತೆ. ಬಿಕಾಸ್ ದ ವರ್ಡ್ ಕಾರ್ಡ್ ಬಂದಿರೋದ್ರಿಂದ ಒಂದು ಫುಲ್ಫಿಲ್ಮೆಂಟ್ನ ಫೀಲ್ ಮಾಡ್ತಾರೆ ನಿಮ್ಮ ಜೊತೆ ಇದ್ದಾಗ. ನಿಮ್ಮ ಜೊತೆ ಲೈಫ್ನ ಅವರು ಲೀಡ್ ಮಾಡಬೇಕು ಅಂದ್ಕೊಂಡಾಗ ಆಗ ಅವ್ರಿಗೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ. ಸೊ ನನ್ನ ಪಾರ್ಟ್ನರ್ ನನ್ನ ಇಷ್ಟು ಪ್ರೀತಿಸ್ತಾರೆ. ಇಲ್ಲಿ ತುಂಬ ಜನ ನೋ ಕಾಂಟ್ಯಾಕ್ಟ್ನಲ್ಲಿ ಇದ್ದೀರಾ. ಆದಷ್ಟು ಬ್ರೇಕಪ್ಗಿಂತ ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇರೋರು ತುಂಬ ಜನ ನೋಡ್ತಾ ಇದ್ದೀರಾ. ಫೈನಾನ್ಷಿಯಲಿ ಇಬ್ರಿಗೂ ಸಹ ನಿಮಗೆ ಸ್ಟೆಬಿಲಿಟಿ ಬೇಕಾಗಿದೆ. ಆ್ಯಂಡ್ ಇಬ್ಬರೂ ಸಹ ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ನಿಮ್ಮ ಕರಿಯರ್ಗೋಸ್ಕರ. ಅದಕ್ಕೋಸ್ಕರ ನಿಮಗೆಲ್ಲೋ ಒಂದು ಕಡೆ ಟೈಮ್ ಕೊಡೋಕ್ಕಾಗದೇ ಇರ್ಬೋದು ನಿಮ್ಮ ಪಾರ್ಟ್ನರ್ಗೆ. ಬಟ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ. ಒಂದೇ ಕಡೆ ವರ್ಕ್ ಮಾಡ್ತಿದ್ರು ಸಹ ಕೆಲವೊಬ್ಬರಿಗೆ ಇಲ್ಲಿ ಮಾತಾಡೋಕ್ಕಾಗ್ತಾಯಿಲ್ಲ. ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು. ಫ್ಯಾಮಿಲಿ ಇಶ್ಯೂಸಿಂದ ನೀವು ಸ್ವಲ್ಪ
ನಿಮ್ಮ ಸುತ್ತ ನೀವು ಬೌಂಡ್ರೀಸ್ ಹಾಕ್ಕೊಳ್ತಾ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಇಲ್ಲಿ ಅವರ ಸುತ್ತ ಅವರು ಬೌಂಡ್ರೀಸ್ನ ಹಾಕ್ಕೊಳ್ತಾ ಇದ್ದಾರೆ. ಬಟ್ ನಿಮ್ಮನ್ನು ಬಿಟ್ಟಿರೋಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ನಿಮಗೆ ಮಾತಾಡಿಸ್ಬೇಕು ಅಂತಲೇ ಇಲ್ಲ, ನಿಮ್ಮ ಸ್ಟೇಟಸ್ ನೋಡೋದು, ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ನೋಡ್ತಾ ಇರೋದು, ಸೊ ಹುಡುಕ್ತಾ ಇರೋದು, ಸ್ಟಾಕಿಂಗ್ ಎನರ್ಜಿ ಇದೆ, ಸ್ಪೈಯಿಂಗ್ ಎನರ್ಜಿ ಇದೆ. ನಿಮ್ಮ ಬಗ್ಗೆ ಅವರು ತಿಳ್ಕೊಳ್ಬೇಕು, ನನ್ನ ಪಾರ್ಟ್ನರ್ ಏನು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ, ಅವ್ರಿಗೆ ಗೊತ್ತಾಗಬೇಕು. ಸೊ ಇದನ್ನು ಅವರು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಹಾಗೆ ನಿಮ್ಮ ಪಾರ್ಟ್ನರ್ಗೆ ನಿಮ್ಮನ್ನು ಎಲ್ಲಿ ಕಳ್ಕೊಂಬಿಡ್ತೀನಿ ಅನ್ನೋ ಭಯ ಸಹ ಇದೆ. ತುಂಬ ಸ್ಟ್ರೆಸ್ ಮಾಡ್ಕೊಳ್ತಾರೆ ಆವಾಗವಾಗ, ಎಲ್ಲಿ ನನ್ನ ಪಾರ್ಟ್ನರನ್ನು ಬಿಟ್ಟು ಹೋಗ್ಬಿಡ್ತಾರೋ. ಸೊ ನಾವು ತುಂಬ ಇಯರ್ಸಿಂದ ಎಲ್ಲಿ ಲವ್ ಮಾಡಿದ್ರಿ ಅಂತ ಕಾಣಿಸ್ತಾ ಇದೆ. ಸೊ ಇಷ್ಟು ವರ್ಷದಿಂದ ನಾವು ಪ್ರೀತಿ ಮಾಡಿದ್ದೀವಿ, ಇವಾಗ ಎಲ್ಲಿ ನನ್ನ ಪ್ರೀತಿನ ನಾನು ಕಳ್ಕೊಂಬಿಡ್ತೀನಿ ಅಂತ ಸಮ್ಟೈಮ್ಸ್ ಅವರು ಹೆದರ್ಕೊಳ್ತಾರೆ. ಮೀನ್ಸ್ ಲೈಕ್ ಮಧ್ಯರಾತ್ರಿ ಈ ರೀತಿ ಟೈಮ್ನಲ್ಲಿ ಸ್ವಲ್ಪ ಅವರು ಹೆದರ್ಕೊಳ್ಳೋ ಅಂಥ ಚಾನ್ಸಸ್ ಇದೆ. ಆ್ಯಂಡ್ ನಿಮ್ಮ ಪಾರ್ಟ್ನರ್ಗೆ ಸ್ಟ್ರಾಂಗ್ ಮೈಂಡ್ಸೆಟ್ ಇದೆ. ಸೊ ನನ್ನ ಲೈಫ್ನಲ್ಲಿ ನಾನೇನು ಅಂದ್ಕೊಂಡಿದ್ದೀನಿ ಇವಾಗ ನಾನು ಅದನ್ನು ಅಚೀವ್ ಮಾಡಲೇಬೇಕು. ಸ್ವಲ್ಪ ರಿಚ್ ಮೈಂಡ್ಸೆಟ್ ನಿಮ್ಮ ಪಾರ್ಟ್ನರ್ದು. ಸೊ ನನ್ನ ಲೈಫ್ನಲ್ಲಿ ನಾನು ಇವಾಗ ಕಷ್ಟಪಡ್ತೀನಿ, ನೆಕ್ಸ್ಟು ನಾನು ರಿಚ್ ಆಗಿರ್ಬೋದು. ರಿಚ್ ಮೈಂಡ್ಸೆಟ್ ಇದೆ ಅವ್ರಿಗೆ. ನನ್ನ ಲೈಫ್ನಲ್ಲಿ ನಾನು ಲಕ್ಷರಿಯಾಗಿರಬೇಕು, ಏನೇನೆಲ್ಲ ನಾನು ಡ್ರೀಮ್ ಇಟ್ಕೊಂಡಿದ್ದೀನಿ ಅದೆಲ್ಲ ಫುಲ್ಫಿಲ್ ಮಾಡ್ಕೊಳ್ಬೇಕು. ಆ್ಯಂಡ್ ನನ್ನ ಪಾರ್ಟ್ನರ್ ಸಹ ನನಗೆ ಇದರಲ್ಲಿ ಜೊತೆಯಾಗಿ ನಿಲ್ಲಬೇಕು ಅಂತ ಅವರು ಬಯಸ್ತಾರೆ. ಆ್ಯಂಡ್ ಇಲ್ಲಿ ಹೆಲ್ಪಿಂಗ್ ನೇಚರ್ ತುಂಬ ಇದೆ ನಿಮಗೆ. ನಿಮ್ಮ ಪಾರ್ಟ್ನರ್ಗೆ ಸ್ವಲ್ಪ ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು, ಈ ರೀತಿ ಒಂದು ಮೈಂಡ್ಸೆಟ್ ಆ್ಯಂಡ್ ಗುಡ್ ಹಾರ್ಟೆಡ್ ಅಂತ ಹೇಳ್ಬೋದು. ಆಲ್ಸೋ 9 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸ್ವಲ್ಪ ಅವ್ರ ಲೈಫ್ ಎಲ್ಲ ಒಂದು ಕಡೆ ಎಕ್ಸ್ಪೆನ್ಸ್ ಆಗ್ತಾಯಿದೆ ಜಾಸ್ತಿ. ಅವರೇನೇ ಮನಿನ ಸೇವಿಂಗ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅದು ಇರ್ತಾಯಿಲ್ಲ. ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾನೆ ಬರ್ತಾಯಿದೆ. ಅವರ ಡೈಲಿ ನೀಡ್ಸ್ ಆಗಿರ್ಬೋದು, ಯಾವುದಾದ್ರೂ ಒಂದಕ್ಕೆ ಮನಿ ಅನ್ನೋದು ಹೋಗ್ಬಿಡತ್ತೆ. ಅವ್ರು ಏನೇ ಸೇವಿಂಗ್ ಮಾಡಿದ್ರು ಅದು ಇರ್ತಾಯಿಲ್ಲ ಅವ್ರ ಹತ್ರ. ಇದು ಸಹ ಅವ್ರಿಗೆ ತುಂಬ ಸ್ಟ್ರೆಸ್ ಆಗ್ತಾಯಿದೆ. ಫೈನಾನ್ಷಿಯಲ್ ರಿಲೇಟೆಡ್ ತುಂಬ ಸ್ಟ್ರೆಸ್ ಇದೆ ನಿಮ್ಮ ಪಾರ್ಟ್ನರ್ಗೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನಾನು ನಿನ್ನ ಹತ್ರ ಬರ್ತೀನಿ. ಸೊ ನೀನು ನನಗೆ ಪ್ಲೀಸ್ ವೆಯ್ಟ್ ಮಾಡು, ನನ್ನ ಬಿಟ್ಟು ಹೋಗಬೇಡ. ನಿಮಗೆ ಮ್ಯಾರೇಜ್ ಪ್ರಪೋಸಲ್ಸ್ ಬರ್ತಾಯಿದ್ರೆ ಅದನ್ನು ನೀವು ಹೇಳ್ತಾ ಇರ್ಬೋದು. ಅದನ್ನು ಸಹ ಅವರು ಇಲ್ಲೊಂದು ಕಡೆ ಅವ್ರಿಗೆ ಏನೂ ಹೇಳೋಕ್ಕಾಗ್ತಾಯಿಲ್ಲ, ನಿಮಗೆ ವೆಯ್ಟ್ ಮಾಡು ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ, ಇಲ್ಲ ನೀನು ಬೇರೆ ಮ್ಯಾರೇಜ್ ಆಗು ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ. ಬಟ್ ಇವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಆ್ಯಂಡ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಯಾವಾಗಲೂ. ಸೊ ಯು ಕ್ಯಾನ್ ವೆಯ್ಟ್ ಫಾರ್ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರಿಗೋಸ್ಕರ ನೀವು ವೆಯ್ಟ್ ಮಾಡಬಹುದು. ಅವ್ರ ಮನಸ್ಸಲ್ಲಿ ಅದೇ ಇದೆ, ನನ್ನ ಪಾರ್ಟ್ನರ್ ನನಗೋಸ್ಕರ ವೆಯ್ಟ್ ಮಾಡಬೇಕು, ನಾನು ಹೋಗ್ತೀನಿ ಅವ್ರ ಲೈಫ್ಗೆ, ನನ್ನ ಲೈಫ್ನಲ್ಲಿ ನಾನು ಸೆಟಲ್ ಆಗಿ ನನ್ನ ಲೈಫ್ನಲ್ಲಿ ಏನು ಸ್ಟೆಬಿಲಿಟಿ ಬೇಕು ಅದನ್ನೆಲ್ಲ ತೊಗೊಂಡು ನಾನು ವಾಪಸ್ ನನ್ನ ಪಾರ್ಟ್ನರ್ ಲೈಫ್ಗೆ ನಾನು ಹೋಗ್ತೀನಿ, ಪ್ಲೀಸ್ ನನಗೆ ವೆಯ್ಟ್ ಮಾಡಿಸಿ. ಯೂನಿವರ್ಸ್ಗೆ ಅವ್ರು ಸಹ ಪ್ರೇ ಮಾಡ್ತಾ ಇರ್ಬೋದು. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್, ಟ್ಯಾರೋ ರೀಡಿಂಗ್. ಸೊ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅನಿಸುತ್ತೆ, ಸೊ ಯು ಕ್ಯಾನ್ ಟೇಕ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.